ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಸರಿ, ಹಾಗಾದ್ರೆ ಇಡಬೇಕಾದ ಫಸ್ಟ್ ಸ್ಟೆಪ್ ಅಂದ್ರೆ ಅತಿ ಮುಖ್ಯವಾದ ಮೊದಲ ಹೆಜ್ಜೆ ಯಾವುದು ಗೊತ್ತಾ? ಅದುವೇ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ಸ್. ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಸಿಂಪಲ್ ಆಗಿ ಮಾತಾಡೋಣ. ಅನೇಕರಿಗೆ ಇದೇ ಪ್ರಶ್ನೆ ಇರತ್ತೆ, ಷೇರು ಮಾರುಕಟ್ಟೆ ಒಳಗ್ ಹೋಗೋದು ಹೇಗೆ, ಎಲ್ಲಿಂದ ಶುರು ಮಾಡೋದು ಅಂತ. ಈ ಪ್ರಶ್ನೆಗಳು ಸಹಜ. ಆದ್ರೆ ಚಿಂತೆ ಮಾಡಬೇಡಿ, ಉತ್ತರ ಅಂದ್ಕೊಂಡಷ್ಟು ಕಷ್ಟ ಏನಿಲ್ಲ, ತುಂಬಾನೇ ಸರಳವಾಗಿದೆ. ಹೌದು, ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ದೊಡ್ಡ ಪ್ರಪಂಚಕ್ಕೆ ಎಂಟ್ರಿ ಆಗೋಕೆ ನಮ್ಮತ್ರ 2 ಕೀಲಿಗಳು ಇರಲೇಬೇಕು. ಒಂದು ಡಿಮ್ಯಾಟ್ ಅಕೌಂಟ್, ಇನ್ನೊಂದು ಟ್ರೇಡಿಂಗ್ ಅಕೌಂಟ್. ಈ 2 ಇಲ್ಲ ಅಂದ್ರೆ ನಾವು ಷೇರುಗಳನ್ನು ಕೊಂಡೋಕೂ ಆಗಲ್ಲ, ಮಾರೋಕೂ ಆಗಲ್ಲ. ಅಕ್ಷರಶಃ ಸಾಧ್ಯವೇ ಇಲ್ಲ. ಸರಿ, ಹಾಗಾದ್ರೆ ಈ ಡಿಮ್ಯಾಟ್ ಅಕೌಂಟ್ ಅಂದ್ರೇನು, ಟ್ರೇಡಿಂಗ್ ಅಕೌಂಟ್ ಅಂದ್ರೇನು, ಇವೆರಡಕ್ಕೂ ಇರೋ ವ್ಯತ್ಯಾಸವಾದ್ರೂ ಏನು? ಬನ್ನಿ ಒಂದೊಂದಾಗೆ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಡಿಮ್ಯಾಟ್ ಅಕೌಂಟ್ ಬಗ್ಗೆ ಮಾತಾಡೋಣ. ನೋಡಿ, ಡಿಮ್ಯಾಟ್ ಅಂದ್ರೆ ಡಿಮಟೀರಿಯಲೈಸ್ಡ್, ಅಂದ್ರೆ ಅದಕ್ಕೆ ಭೌತಿಕ ರೂಪ ಇಲ್ಲ, ಎಲ್ಲವೂ ಡಿಜಿಟಲ್. ಒಂದ್ ಕಾಲದಲ್ಲಿ ಷೇರ್ಗಳು ಅಂದ್ರೆ ದೊಡ್ಡ ದೊಡ್ಡ ಪೇಪರ್ ಸರ್ಟಿಫಿಕೇಟ್ಸ್ ಇರ್ತಿತ್ತು. ಆದ್ರೆ ಈಗ ಹಂಗಲ್ಲ. ಆ ಎಲ್ಲ ಷೇರ್ಗಳನ್ನು ಡಿಜಿಟಲ್ ರೂಪದಲ್ಲಿ ಈ ಡಿಮ್ಯಾಟ್ ಅಕೌಂಟ್ನಲ್ಲಿ ಇಡ್ತಾರೆ. ಇದನ್ನ ಸಿಂಪಲಾಗಿ ಹೇಳಬೇಕು ಅಂದ್ರೆ ಇದು ನಮ್ಮ ಬ್ಯಾಂಕ್ ಅಕೌಂಟ್ ತರಾನೇ. ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡಿಡ್ತೀವಿ, ಡಿಮ್ಯಾಟ್ ಅಕೌಂಟ್ನಲ್ಲಿ ಷೇರ್ಗಳನ್ನ ಇಡ್ತೀವಿ, ಅಷ್ಟೇ ವ್ಯತ್ಯಾಸ. ಇಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಡಿಮ್ಯಾಟ್ ಅಕೌಂಟ್ನಲ್ಲಿ ಕೇವಲ ಷೇರುಗಳನ್ನಷ್ಟೇ ಅಲ್ಲ, ಮ್ಯೂಚುವಲ್ ಫಂಡ್ಸ್, ಬಾಂಡ್ಸ್, ETFs ಹೀಗೆ ನಾವು ಮಾಡುವ ಬೇರೆ ಬೇರೆ ಹೂಡಿಕೆಗಳನ್ನು ಕೂಡ ಒಂದೇ ಕಡೆ ಡಿಜಿಟಲ್ ಆಗಿ ಇಟ್ಕೋಬಹುದು. ಹಾಗಾಗಿ ಇದು ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗೆ ಒಂದು ಸೇಫ್ ಆದ ಡಿಜಿಟಲ್ ಲಾಕರ್ ಇದ್ದ ಹಾಗೆ. ಸರಿ, ಡಿಮ್ಯಾಟ್ ಅಕೌಂಟ್ ಕಥೆ ಆಯಿತು. ಈಗ ಟ್ರೇಡಿಂಗ್ ಅಕೌಂಟ್ ಕಡೆ ಬರೋಣ. ಇದೇ ನೋಡಿ ಅಸ್ಲಿ ಆಕ್ಷನ್ ಸೆಂಟರ್. ಒಂದು ಶೇರನ್ನು ಖರೀದಿ ಮಾಡಬೇಕಾ ಅಥವಾ ಮಾರಾಟ ಮಾಡಬೇಕಾ, ಆ ಎಲ್ಲ ಆರ್ಡರ್ಗಳನ್ನು ಪ್ಲೇಸ್ ಮಾಡೋಕ್ಕೆ ಬೇಕಾಗಿರೋದೇ ಈ ಟ್ರೇಡಿಂಗ್ ಅಕೌಂಟ್. ಇದೊಂದು ರೀತಿ ನಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ನಡುವೆ ಇರೋ ಒಂದು ಬ್ರಿಡ್ಜ್ ಇದ್ದ ಹಾಗೆ. ಇನ್ನೂ ಸಿಂಪಲ್ ಆಗಿ ಇವೆರಡರ ವ್ಯತ್ಯಾಸ ಹೇಳಬೇಕು ಅಂದ್ರೆ ಒಂದು ಸಖತ್ ಅನಾಲಜಿ ಇದೆ. ಡಿಮ್ಯಾಟ್ ಅಕೌಂಟ್ ಅನ್ನೋದು ನಮ್ಮ ಡಿಜಿಟಲ್ ಲಾಕರ್. ಅಲ್ಲಿ ನಾವು ಖರೀದಿ ಮಾಡಿದ ಶೇರ್ಗಳನ್ನೆಲ್ಲ ಸೇಫ್ ಆಗಿಟ್ಕೋತೀವಿ. ಅದೇ ಟ್ರೇಡಿಂಗ್ ಅಕೌಂಟ್ ಅನ್ನೋದು ನಮ್ಮ ಆನ್ಲೈನ್ ಶಾಪಿಂಗ್ ಆ್ಯಪ್ ಥರ. ಆ ಆ್ಯಪ್ ಯೂಸ್ ಮಾಡಿಕೊಂಡು ಶೇರ್ಗಳನ್ನು ಕೊಳ್ಳೋಕೆ, ಮಾರೋಕೆ ಆರ್ಡರ್ ಮಾಡ್ತೀವಿ. ಲಾಕರ್ ಬೇರೆ, ಶಾಪಿಂಗ್ ಆ್ಯಪ್ ಬೇರೆ, ಅಷ್ಟೇ ಸಿಂಪಲ್. ಓಕೆ, ಇದೆಲ್ಲ ಸರಿ. ಈಗ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ನೋಡೋಣ. ಅಯ್ಯೋ, ಇದು ದೊಡ್ಡ ಪ್ರಾಸೆಸ್, ಕಷ್ಟ ಅಂದ್ಕೋಬೇಡಿ. ಈಗಂತೂ ಎಲ್ಲವೂ ಆನ್ಲೈನ್. ಜಸ್ಟ್ ಒಂದು 10 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿದೋಗುತ್ತೆ. ಅಕೌಂಟ್ ತೆರೆಯೋಕೆ ಬೇಕಾಗಿರೋದು ಕೆಲವು ಡಾಕ್ಯುಮೆಂಟ್ಸ್ ಅಷ್ಟೇ. ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಆಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಜೊತೆಗೆ ನಿಮ್ಮ ಸಹಿಯ ಒಂದು ಫೋಟೋ ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಇವಿಷ್ಟನ್ನು ರೆಡಿಯಾಗಿ ಇಟ್ಕೊಂಡ್ರೆ ಮುಗೀತು. ಪ್ರೋಸೆಸ್ ಕೂಡ ತುಂಬಾನೇ ಸಿಂಪಲ್. ಯಾವ ಬ್ರೋಕರ್ ಬೇಕೋ ಅವರ ವೆಬ್ಸೈಟ್ ಅಥವಾ ಆಪ್ಗೆ ಹೋಗಿ ಹೆಸರು, ಮೊಬೈಲ್ ನಂಬರ್, ಇಮೇಲ್ ಎಂಟರ್ ಮಾಡಿ. ನೆಕ್ಸ್ಟ್ OTP ಹಾಕಿ ಪ್ಯಾನ್ ಮತ್ತೆ ಆಧಾರ್ ವೆರಿಫೈ ಮಾಡಬೇಕು. ಆಮೇಲೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಕೊನೆಗೆ ಒಂದು ಸೈನ್ ಅಂತ ಇರತ್ತೆ, ಅದನ್ನ ಮುಗಿಸಿದ್ರೆ ಅಷ್ಟೇ, ಕೆಲವೇ ಗಂಟೆಗಳಲ್ಲಿ ಅಕೌಂಟ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಈಗ ನಾವು ಮಾತಾಡೋಕೆ ಹೊರಟಿರೋದು ಒಂದು ತುಂಬಾನೇ ಮುಖ್ಯವಾದ ವಿಷಯ. ನೋಡಿ, ಅಕೌಂಟ್ ಓಪನ್ ಮಾಡೋದು ತುಂಬಾ ಸುಲಭ. ಆದರೆ ಅದಕ್ಕೆ ತಗುಲುವ ಶುಲ್ಕಗಳು ಅಂದ್ರೆ ಚಾರ್ಜಸ್ ಬಗ್ಗೆ ತಿಳ್ಕೊಳ್ಳೋದು ಅದಕ್ಕಿಂತಾನೂ ಮುಖ್ಯ. ಯಾಕೆಂದ್ರೆ ಬಹಳಷ್ಟು ಹೊಸಬ್ರು ಇಲ್ಲೇ ಇಡುವುದು. ಮುಖ್ಯವಾಗಿ ಒಂದು 4 ಥರದ ಚಾರ್ಜಸ್ ಬರುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಲಾಭದಲ್ಲಿ ಸುಮ್ನೆ ದುಡ್ಡು ಕಟ್ಟಾಗೋದನ್ನ ತಪ್ಪಿಸ್ಬೋದು. ಹಾಗಾದ್ರೆ ಆ 4 ಚಾರ್ಜಸ್ ಯಾವುದು? ಬನ್ನಿ ನೋಡೋಣ. ಮೊದಲನೇದು ಬ್ರೋಕರೇಜ್. ಅಂದ್ರೆ ನಾವು ಪ್ರತಿ ಸಲ ಶೇರ್ ಕೊಂಡಾಗ ಅಥವಾ ಮಾರಿದಾಗ ಬ್ರೋಕರ್ಗೆ ಕೊಡುವ ಕಮಿಷನ್. ಎರಡನೇದು ಡಿಮ್ಯಾಟ್ AMC ಅಂದ್ರೆ ಆನ್ಯುಯಲ್ ಮೇಂಟೆನೆನ್ಸ್ ಚಾರ್ಜ್, ವರ್ಷಕ್ಕೊಮ್ಮೆ ಕಟ್ಟಬೇಕು. ಮೂರನೇದು STT ಎಕ್ಸ್ಚೇಂಜ್ ಚಾರ್ಜಸ್ ಅಂತ ಸರ್ಕಾರಕ್ಕೆ ಹೋಗೋ ಟ್ಯಾಕ್ಸ್ಗಳು. ಇನ್ನು ಕೊನೆಯದಾಗಿ 4ನೇದು DP ಚಾರ್ಜಸ್. ಹುಷಾರ್, ಇದು ನಾವು ಶೇರ್ಗಳನ್ನ ಮಾರಿದಾಗ ಮಾತ್ರ ಬೀಳೋ ಒಂಥರದ ಹಿಡನ್ ಚಾರ್ಜ್. ಈ DP ಚಾರ್ಜಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಯಾಕಂದ್ರೆ ತುಂಬಾ ಜನ ಹೊಸಬರು ಶೇರ್ ಮಾರಿದಾಗ ಬರೀ ಬ್ರೋಕರೇಜ್ ಮಾತ್ರ ಕಟ್ಟಾಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದರೆ ಆಕ್ಚುಲಿ ಬ್ರೋಕರೇಜ್ ಜೊತೆಗೆ ಈ DP ಚಾರ್ಜ್ ಕೂಡ ಕಟ್ಟಾಗುತ್ತೆ. ಈ ವಿಷಯ ನಿಜವಾಗ್ಲೂ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಸರಿ, ಚಾರ್ಜಸ್ ಬಗ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ದೊಡ್ಡ ಪ್ರಶ್ನೆ, ಯಾವ ಬ್ರೋಕರ್ ಹತ್ರ ಅಕೌಂಟ್ ಓಪನ್ ಮಾಡೋದು? ಯಾಕಂದ್ರೆ ಮಾರ್ಕೆಟ್ನಲ್ಲಿ ತುಂಬಾ ಬ್ರೋಕರ್ಗಳಿದ್ದಾರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪ್ಲಸ್ ಮೈನಸ್ ಪಾಯಿಂಟ್ಸ್ ಇರುತ್ತೆ. ನಮ್ಮ ಸ್ಟೈಲ್ಗೆ ಯಾವುದು ಬೆಸ್ಟ್ ಅಂತ ಚೂಸ್ ಮಾಡೋದು ಮುಖ್ಯ. ಬನ್ನಿ ಕೆಲವೊಂದು ಪಾಪ್ಯುಲರ್ ಬ್ರೋಕರ್ಗಳನ್ನು ನೋಡೋಣ. ಉದಾಹರಣೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಾದ್ರೆ ಝೀರೋಧಾ ತುಂಬಾ ಟ್ರಸ್ಟೆಡ್.
ಇಲ್ಲ, ಡೈಲಿ ಟ್ರೇಡಿಂಗ್ ಮಾಡೋರಾದ್ರೆ ಅಪ್ ಸ್ಟಾಕ್ಸ್ ಫಾಸ್ಟ್ ಇದೆ, ಚಾರ್ಜಸ್ ಕಮ್ಮಿ, ಸ್ವಲ್ಪ ರಿಸರ್ಚು ಟಿಪ್ಸ್ ಎಲ್ಲ ಬೇಕು ಅಂದ್ರೆ ಏಂಜಲ್ ಒನ್ ಒಳ್ಳೆ ಆಪ್ಷನ್. ಅದೇ ತೀರಾ ಬಿಗಿನರ್ ಆಗಿದ್ದು ಎಲ್ಲವೂ ಸಿಂಪಲ್ ಆಗಿರಬೇಕು ಅಂದ್ರೆ ಗ್ರೋ ಬೆಸ್ಟ್. ಸೊ ನಮ್ಮ ಅವಶ್ಯಕತೆ ಏನು ಅಂತ ನೋಡಿ ನಾವೇ ಡಿಸೈಡ್ ಮಾಡಬೇಕು. ಸರಿ, ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಇವತ್ತು ಕಲಿತ ಪ್ರಮುಖ ವಿಷಯಗಳನ್ನ ಒಂದ್ಸಲ ಸಮರೈಸ್ ಮಾಡೋಣ. ಅದಕ್ಕೂ ಮುಂಚೆ ಎಲ್ಲರ ತಲೆಯಲ್ಲೂ ಓಡೋ ಒಂದು ದೊಡ್ಡ ಪ್ರಶ್ನೆ: ಡಿಮ್ಯಾಟ್ ಅಕೌಂಟ್ನಲ್ಲಿರೋ ನಮ್ಮ ದುಡ್ಡು, ನಮ್ಮ ಶೇರ್ಗಳು ಎಷ್ಟು ಸೇಫ್? ಬನ್ನಿ ಅದಕ್ಕೆ ಉತ್ತರ ತಿಳ್ಕೊಳ್ಳೋಣ. ನಮ್ಮ ದುಡ್ಡು, ನಮ್ಮ ಷೇರುಗಳು ಸೇಫ್ ಆಗಿರುತ್ತಾ? ಉತ್ತರ 100% ಹೌದು. ಇದಕ್ಕೆ ಕಾರಣ ಏನ್ ಗೊತ್ತಾ? ನಾವು ಖರೀದಿ ಮಾಡಿದ ಶೇರ್ಗಳು ಆಕ್ಚುಲಿ ನಮ್ಮ ಬ್ರೋಕರ್ ಹತ್ರ ಇರಲ್ಲ. ಬದಲಿಗೆ ಅವು ಸರ್ಕಾರದ ಅಧೀನದಲ್ಲಿರೋ CDSL ಅಥವಾ NSDL ಅನ್ನೋ ಸಂಸ್ಥೆಗಳ ಬಳಿ ಸೇಫ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿಯಾಗಿ ನಮ್ಮ ಬ್ರೋಕರ್ ಕಂಪನಿ ಮುಚ್ಚಿ ಹೋದ್ರೂ ಕೂಡ ನಮ್ಮ ಷೇರುಗಳಿಗೆ ಒಂದು ಸಣ್ಣ ತೊಂದರೆಯೂ ಆಗಲ್ಲ. ಅವು ಸಂಪೂರ್ಣ ಸುರಕ್ಷಿತ. ಹಾಗಾದ್ರೆ ಇವತ್ತಿನ ಪ್ರಮುಖಾಂಶಗಳನ್ನ ಒಮ್ಮೆ ನೋಡೋಣ. ಪಾಯಿಂಟ್ ನಂಬರ್ 1, ಡಿಮ್ಯಾಟ್ ಅಕೌಂಟ್ ಅಂದ್ರೆ ನಮ್ಮ ಡಿಜಿಟಲ್ ಲಾಕರ್. ಪಾಯಿಂಟ್ ನಂಬರ್ 2, ಟ್ರೇಡಿಂಗ್ ಅಕೌಂಟ್ ಅಂದ್ರೆ ನಮ್ಮ ಬೈ ಸೆಲ್ ಗೇಟ್ವೇ. ಪಾಯಿಂಟ್ ನಂಬರ್ 3, ಅಕೌಂಟ್ ಶುರು ಮಾಡೋಕೆ ಪ್ಯಾನ್, ಆಧಾರ್, ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು. ಪಾಯಿಂಟ್ ನಂಬರ್ 4, ಬ್ರೋಕರೇಜ್, AMC, STT ಮತ್ತು DP ಚಾರ್ಜಸ್ ಬಗ್ಗೆ ಯಾವಾಗಲೂ ಜ್ಞಾಪಕ ಇರಲಿ. ಮತ್ತು ಕೊನೆಯದಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಡಿಮ್ಯಾಟ್ ಅಕೌಂಟ್ ಇಲ್ಲದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋಕೆ ಸಾಧ್ಯವೇ ಇಲ್ಲ. ಸರಿ, ಈಗ ನಿಮ್ಮ ಕೈಗೆ ಸ್ಟಾಕ್ ಮಾರ್ಕೆಟ್ನ ಕೀಲಿಗಳು ಸಿಕ್ಕಿವೆ. ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತಾನೂ ಗೊತ್ತಾಗಿದೆ. ಆದರೆ ಆ ಕೀಲಿಗಳನ್ನು ಬಳಸಿ ಮೊದಲ ಆರ್ಡರನ್ನು ಹೇಗೆ ಪ್ಲೇಸ್ ಮಾಡೋದು, ಒಂದು ಶೇರನ್ನು ಕೊಳ್ಳೋದು ಹೇಗೆ, ಮಾರೋದು ಹೇಗೆ, ಇದರ ಬಗ್ಗೆ ನಮ್ಮ ಮುಂದಿನ ಚರ್ಚೆಯಲ್ಲಿ ವಿವರವಾಗಿ ಮಾತಾಡೋಣ.